ಒಳ ಮೀಸಲಾತಿ ವಿರೋಧಿ ಧೋರಣೆಯಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷ ತೊರೆಯುತ್ತಿರುವೆ. ನಗರದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಅಶೋಕರಾಜ್ ಕಟ್ಟಿ ಒಳ ಮೀಸಲಾತಿ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ತಾಳುತ್ತಿರುವ ಧೋರಣೆಯನ್ನು ಬೇಸತ್ತು ಕಾಂಗ್ರೆಸ್ ಪಕ್ಷ ತೊರೆಯುತ್ತಿರುವುದಾಗಿ ಮಾದಿಗ ಸಮಾಜದ ಹಿರಿಯ ಮುಖಂಡರೂ ಆದ ಅಶೋಕರಾಜ್ ಕಟ್ಟಿ ಅವರು ತಿಳಿಸಿದರು. ನಗರದ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ಬುಧವಾರ ಸಂಜೆ 5ಕ್ಕೆ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3.5 ದಶಕದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹಿತ ಪಕ್ಷದ ಕಾರ್ಯಕರ್ತರ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಒಳ ಮೀಸಲಾತಿ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಅನುಸರಿಸುತ್ತಿರುವ ಧೋರಣೆಯಿಂದ ಬೇಸತ್ತು ಈ ನಿರ್ಧಾರಕ್ಕೆ ಬಂದಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಪ್ರಭುರಾವ್ ತಾಳ್ಮಡಗಿ, ಪರಮೇಶ್ವರ್ ಕಾಳ್ಮಾದ್ರಿಗಿ ಸೇರಿದಂತೆ ಮಾದಿಗ ಸಮಾಜದ ಅನೇಕ ಜನ ಮುಖಂಡರು ಹಾಜರಿದ್ದರು. ದಿವಸ ಒಂದು ಒಳ್ಳೆಯ ವಿಷಯ ಹೇಳಬೇಕಾಗಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 36 ವರ್ಷದಿಂದ ಏನಪ್ಪ ಅಂದ್ರೆ ಗುರುತಿಸ್ಕೊಂಡಿದ್ದೀನಿ. ನಾನು ಒಳ ಮೀಸಲಾತಿ ಪರವಾಗಿ ದುನಿಯಲ್ಲೂ ಸಲ ಏನಪ್ಪ ಅಂದ್ರೆ ಸಂಘರ್ಷ ಮಾಡಿ ಏನಪ್ಪ ಅಂದ್ರೆ ಇಡೀ ಸಮಾಜದ ಜೊತೆಯಲ್ಲಿ ಸೇರ್ಕೊಂಡು ಕೆಲಸ ಮಾಡಿದ್ದೇನೆ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಪುರಸಭೆ ಅಧ್ಯಕ್ಷರಾಗಿ ಶಾಂತಾಬಾಯಿ ಕಟ್ಟಿಯವರ ಮಗನಾಗಿ ನಾನು ಇವತ್ತೊಂದು ದಿವಸ ಒಳ ಮೀಸಲಾತಿ ಏನಪ್ಪ ಮಾಡಲ ಪರವಾಗಿ ಏನಪ್ಪ ಅಂದ್ರೆ ನಾನು ಕಾಂಗ್ರೆಸ್ ತೊರಿಬೇಕಂತ ಹೇಳಪ್ಪ ಅಂದ್ರೆ ನಿರ್ಧಾರವನ್ನು ಮಾಡಿದ್ದೇನೆ. ಇವತ್ತಿನ ದಿವಸ ನಾನು ಕಾಂಗ್ರೆಸ್ನಲ್ಲಿ 36 ವರ್ಷದಿಂದ ಏನಪ್ಪ ಕೆಲಸ ಮಾಡ್ತಾ ಬಂದಿದ್ದೇನೆ. ಒಳ ಮೀಸಲಾತಿ ಮಾಡಲಾದ ಮಟ್ಟಿಗೆ ನನ್ನ ಮನಸ್ಸಿಗೆ ನೋವಾಗಿ ಇವತ್ತೊಂದು ದಿವಸ ಕಾಂಗ್ರೆಸ್ ಅನ್ನು ತೊರೆತಾ ಇದ್ದೀನಿ. ಒಳ ಮೀಸಲಾತಿ ಪರವಾಗಿ ಯಾವುದೋ ಪಕ್ಷಾವಸ್ಥೆ ಯಾವುದಿಲ್ಲ. ಇವತ್ತು ಒಳ ಮೀಸಲಾತಿ ಮಾಡಲಾದ ಮಟ್ಟಿಗೆ ಇಡೀ ನಮ್ಮ ಸಮಾಜಕ್ಕೆ ದ್ರೋಹ ಮಾಡಿದಂಥ ಕಾಂಗ್ರೆಸ್ ಪಕ್ಷವನ್ನು ಅದಕ್ಕೆ ನಾನು ತೊರೆದು ಇವತ್ತು ಹೊರಗಡೆ ಬರ್ತಾ ಇದ್ದೀನಿ. ತಾವೆಲ್ಲ ಮಾದಿಗರು, ತಾವು ಚಿಂತಿತರು ಎಲ್ಲರೂ ತಾವೇನಪ್ಪ ಅಂದ್ರೆ ನೀವು ಈ ಮಾತಿಗೆ ಅರ್ಥ ಮಾಡ್ಕೋಬೇಕು. ನನಗೆ ಇವತ್ತೇನಪ್ಪ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ತೊರೆದೇನಪ್ಪ ಅಂದ್ರೆ ಹೊರಗೆ ಬರ್ತಾ ಇದ್ದೀನಿ. ಎಲ್ಲ ಮಾದಿಗ ಸಮಾಜದವರಿಗೆಲ್ಲ ತಿಳಿಸ್ತಾ ಇದ್ದೀನಿ. ತಾವೆಲ್ಲರೂ ಏನಪ್ಪ ಅಂದ್ರೆ ಇದಕ್ಕೆ ಮಾಡ್ಕೋಬೇಕಂತೇಳಿ ನಾನು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಧನ್ಯವಾದಗಳು.